ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿ ಇರುವಂತಹ ಬೃಹತ್ ಚರಂಡಿ ಮಳೆಯಿಂದಾಗಿ ಚರಂಡಿ ಕುಸಿದು ಬಿದ್ದಿದ್ದ ಮೇಲ್ಛಾವಣಿ. ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ ಒಂದೇ ದಿನಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಮೈಸೂರಿನಲ್ಲಿ ಆಗಿದ್ದಂತಹ ಎಡವಟ್ಟು ನ್ಯೂಸ್ ಫಸ್ಟ್ನಲ್ಲಿ ವರದಿ ಬಿತ್ತರ ಹಾಕ್ತಿದ್ದಂಗೆ ಇದನ್ನು ಸರಿಪಡಿಸಲಾಗಿದೆ. ಮಳೆಯಿಂದಾಗಿ ಚರಂಡಿ ಕುಸಿದು ಬಿದ್ದಿತ್ತು. ಚರಂಡಿಯ ಮೇಲ್ಸೇತುವೆ ಮೇಲ್ಛಾವಣಿ. ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ ಒಂದೇ ದಿನಕ್ಕೆ ಕ್ರಮ ಆಗಿದೆ. ಈ ಘಟನೆಯಿಂದ ಎಚ್ಚೆತ್ತುಕೊಂಡಿದೆ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾಮಗಾರಿಯನ್ನು ಮಾಡಿದ್ದಾರೆ. ಕ್ರಮಕ್ಕೆ ಮುಂದಾಗಿದ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ ಕಳೆದ 6 ತಿಂಗಳ ಹಿಂದೆಯೇ ಕುಸಿದು ಬಿದ್ದಿತ್ತು ಮೇಲ್ಛಾವಣಿ. ಈ ಕುರಿತು ಹಲವು ಬಾರಿ ದೂರುಗಳನ್ನು ನೀಡಿದ್ರು ಸ್ಥಳೀಯರು. 3 ದಿನದ ಹಿಂದೆ ಚರಂಡಿಗೆ ಬಿದ್ದಿದ್ದ ಕಾರು ಮತ್ತು ಬೈಕ್ ಸವಾರರು. ವರದಿ ಪ್ರಸಾರವಾದ ಒಂದೇ ದಿನಕ್ಕೆ ಚರಂಡಿ ರಿಪೇರಿ ಕಾರ್ಯ ಆಗಿದೆ. ಇದು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್. ನೋಡಿ, ಇದು ಕಾಮಗಾರಿಗಿಂತ ಮುಂಚೆ ಅಂದರೆ ಕುಸಿದು ಬಿದ್ದಿದ್ದ ಚರಂಡಿಯ ಮೇಲ್ಛಾವಣಿ. ವರದಿ ಬಿತ್ತರ ಆಗ್ತಾ ಇದ್ದಂಗೆ ನ್ಯೂಸ್ ಫಸ್ಟ್ನಲ್ಲಿ ವರದಿ ಬಿತ್ತರಿಸ್ತಾ ಇದ್ದಂಗೆ ಒಂದೇ ದಿನಕ್ಕೆ ಪಾಲಿಕೆ ಎಚ್ಚೆತ್ತುಕೊಂಡು ಸ್ಥಳೀಯ ಶಾಸಕ ಹರೀಶ್ ಗೌಡರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾಮಗಾರಿನ ಮುಗಿಸಿದ್ದಾರೆ. ಇದೇ ಚರಂಡಿಗೆ ಒಂದು ಕಾರ್ ಬಿದ್ದಿತ್ತು, ಬೈಕ್ ಸವಾರ ಕೂಡ ಬಿದ್ದಿದ್ದ. ಇದನ್ನು ಕೂಡ ನ್ಯೂಸ್ ಫಸ್ಟ್ನಲ್ಲಿ ನಾವು ವರದಿಯಾಗಿ ಪ್ರಸಾರ ಮಾಡಿದ್ವಿ. ಕೆ ಹರೀಶ್ ಗೌಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ನೋಡಿ ಏನಾಗಿತ್ತು, ಮಳೆಯಿಂದಾಗಿ ಮೇಲ್ಛಾವಣಿ ಕುಸಿದಿತ್ತು, ಚರಂಡಿಯ ಮೇಲ್ಛಾವಣಿ. ಇದೇ ಮೇಲ್ಛಾವಣಿ ಕುಸಿದ ಪರಿಣಾಮ ಒಂದು ಕಾರ್ ಬಿದ್ದಿತ್ತು, ಬೈಕ್ ಸವಾರ ಬಿದ್ದಿದ್ದ. ಇದನ್ನು ನ್ಯೂಸ್ ಫಸ್ಟ್ ವರದಿ ಬಿತ್ತರ ಮಾಡಿದ ತಕ್ಷಣವೇ ಪಾಲಿಕೆ ಅಧಿಕಾರಿಗಳು ಒಂದೇ ಒಂದು ದಿನದಲ್ಲಿ ಕಾಮಗಾರಿ ಮಾಡಿದ್ದಾರೆ. ಮುಂದೆ ಯಾವುದೇ ಅವಘಡ ಸಂಭವಿಸಬಾರ್ದು ಅಂತ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದ್ದಂಥ ಎಡವಟ್ಟಿದು, ಅದನ್ನು ಸರಿಪಡಿಸಿದರೆ. ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ಒಂದೇ ಒಂದು ದಿನದಲ್ಲಿ ಕಾರ್ಯ, ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ರವಿ, ಖಂಡಿತವಾಗ್ಲೂ ಮಧುಸೂದನ್, ಕಳೆದ 6 ತಿಂಗಳಿಂದ ನೆನೆಗುದಿಗೆ ಬಿದ್ದಿದಂತಹ ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿರುವಂತಹ ಈ ಚರಂಡಿ ಕಾಮಗಾರಿಗೆ ಒಂದೇ ಒಂದು ದಿನಕ್ಕೆ ಮುಕ್ತಿ ಕೊಡುವಂತ ಕೆಲಸಕ್ಕೆ ಸ್ಥಳೀಯ ಶಾಸಕರು ಮುಂದಾಗಿದ್ದಾರೆ. ಕಳೆದ 6 ತಿಂಗಳಿಂದ ಇದು ಕುಸಿತ ಕಂಡಿತ್ತು, ಸಾಕಷ್ಟು ಅವಘಡಗಳು ಸಂಭವಿಸ್ತಿತ್ತು. ಮೈಸೂರಿನ ಪ್ರತಿಷ್ಠಿತ ರಸ್ತೆಯಾದಂತಹ ಕಾಳಿದಾಸ ರಸ್ತೆಯ ಈ ಒಂದು ಚರಂಡಿಯ ಬಾವಿ ಅಂತ ತೆರೆದುಕೊಂಡಿತ್ತು. ಸಾಕಷ್ಟು ಈ ಸ್ಥಳದಲ್ಲಿ ವಾಹನಗಳನ್ನ ನಿಲ್ಲಿಸಬೇಕಾದ್ರೆ, ರಾತ್ರಿ ವೇಳೆ ಓಡಾಡಬೇಕಾದ್ರೆ ಒಂದಷ್ಟು ಪ್ರಾಬ್ಲಮ್ಗಳಾಗ್ತಿತ್ತು. ಆ ಕಾರಣಕ್ಕಾಗಿಯೇ ಕಳೆದ ವಾರ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಬೈಕ್ ಸವಾರ ಕೂಡ ಕೆಳಗೆ ಕುಸಿದು ಬೀಳುವಂತ ಕೆಲಸಕ್ಕೆ ಮುಂದಾಗಿದೆ. ಜೊತೆಗೆ ಕಾರು ಮಾಲೀಕ ಕೂಡ ಕಾರನ್ನ ಪಾರ್ಕ್ ಮಾಡ್ಲಿಕ್ಕೆ ಹೋಗಿ ಚರಂಡಿಗೆ ಇಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಅವಘಡ ಸಂಭವಿಸಿರ್ಲಿಲ್ಲ. ಸದ್ಯ ದೇವರ ದೊಡ್ಡವನು, ಯಾವುದೇ ದೊಡ್ಡ ಪ್ರಮಾಣದ ಅಪಘಾತ ಆಗಿರ್ಲಿಲ್ಲ. ಇದಾದ ಬಳಿಕ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಕಳೆದ 6 ತಿಂಗಳಿಂದ ನೆನೆಗುದಿಗೆ ಬಿದ್ದ ಕಾಮಗಾರಿ ಅಂತೇಳಿ ವರದಿಯನ್ನ ಬಿತ್ತರ ಮಾಡಿತ್ತು. ಈ ವರದಿಯನ್ನ ಗಮನಿಸಿದಂತಹ ಶಾಸಕರಂತಹ ಹರೀಶ್ ಗೌಡ ಅವರು ಸದ್ಯ ಆ ಒಂದು ಕಾಮಗಾರಿಗೆ ಮುಕ್ತಿ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಚರಂಡಿಯನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ಕಾಳಿದಾಸ ರಸ್ತೆಯ ಉದ್ದಕ್ಕೂ ಕೂಡ ಈ ರಸ್ತೆಯನ್ನ ಅಂದ್ರೆ ಚರಂಡಿಯನ್ನ ಈಗ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನ ಅಂದ್ರೆ ಕಾಳಿದಾಸ ರಸ್ತೆಯ ಉದ್ದಕ್ಕೂ ಕೂಡ ಈ ಚರಂಡಿಯನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಪ್ರತಿನಿತ್ಯ ಈ ಒಂದು ರಸ್ತೆಯಲ್ಲಿ ನೂರಾರು ವಾಹನಗಳು ಓಡಾಡ್ತವೆ. ಇದ್ರ ಜೊತೆಗೆ ಈ ಬ್ಯಾಂಕಿಗೆ ಸಾಕಷ್ಟು ಮಂದಿ ಕಸ್ಟಮರ್ಸ್ ಕೂಡ ಬರ್ತಿದ್ರು. ಸಾಕಷ್ಟು ಮಂದಿ ಕಸ್ಟಮರ್ಸ್ಗಳ ಜೊತೆಗೆ ಇಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಒಂದಷ್ಟು ಮಂದಿ ಬಂದು ಹೋಗುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಿದ್ರು. ಆದ್ರೂ ಕೂಡ ಅದು ಸಾಧ್ಯ ಆಗಿರ್ಲಿಲ್ಲ. ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಗ್ರಾಹಕರು ಕೂಡ ಅಳಲನ್ನ ವ್ಯಕ್ತಪಡಿಸ್ತಿದ್ರು, ಬೇಸರದಿಂದ ಹೊರ ನಡೀತಿದ್ರು, ಮತ್ತೆ ಇಡೀ ಶಾಪವನ್ನು ಕೂಡ ಹಾಕ್ತಿದ್ರು. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಅಂತಿಮವಾಗಿ ಇಲ್ಲಿ ಒಂದು ಕಾರ್ ಮತ್ತೆ ಬೈಕ್ ಬಿದ್ದ ಬಳಿಕ ಎಚ್ಚೆತ್ತುಕೊಂಡಂತಹ ಸ್ಥಳೀಯ ಶಾಸಕರು ಮತ್ತು ಪಾಲಿಕೆ ಅಧಿಕಾರಿಗಳು ಸದ್ಯ ರಸ್ತೆಯನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ, ಅಂದ್ರೆ ರಸ್ತೆ ಜೊತೆಗೆ ಚರಂಡಿಯನ್ನು ಕೂಡ ರಿಪೇರಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಭದ್ರತೆಯ ಗೋಡೆಗಳನ್ನ ಕಟ್ಟಿ ಈಗ ಸದ್ಯ ಚರಂಡಿಯನ್ನ ರಿಪೇರಿ ಮಾಡ್ತಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ವರದಿ ಬಿತ್ತರವಾದಂತಹ ಒಂದೇ ದಿನಕ್ಕೆ ಚರಂಡಿ ಕಾಮಗಾರಿಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಮಧುಸೂದನ್.